ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಯಲ್ಲಿ ಗೋಂಡ ಎನ್ನುವಂಥ ಜಾತಿ ಕಾಲಂನಲ್ಲಿ ಹೆಸರು ಬರೆಸಿದಂಥ ಮುಂಚೆನಿಂದ ಗೋಂಡ ಸರ್ಟಿಫಿಕೇಟ್ ಹೊಂದಿರತಕ್ಕಂಥವ್ರಿಗೆ ಸಿಂಧುತ್ವ ಪ್ರಮಾಣ ಪತ್ರ ಕೊಡಲಿಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ರಾಜ್ಯ ಸರ್ಕಾರಕ್ಕೆ ಸರಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು. ಅದರ ವಿರುದ್ಧ ಬೇಕಾದ್ರೆ ಹೋರಾಟ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು, ತಪ್ಪೇನಿಲ್ಲ. ಸಿಂಧುತ್ವ ಪ್ರಮಾಣ ಯಾಕಂತಂದರೆ ಮೊನ್ನೆ ದಿನ ನಾನು ಲೈವ್ ಬಂದಾಗ ನಮ್ಮ ಸಮುದಾಯದ ಒಬ್ಬ ಸ್ನೇಹಿತರೊಬ್ಬರಿಗೆ ಸರ್ಕಾರಿ ಹುದ್ದೆ ಸಿಕ್ಕಿದೆ, ಆದರೆ ಅವರಿಗೆ ಸಿಂಧುತ್ವ ಕೊಡ್ತಾ ಇಲ್ಲ. ಅವ್ರ ಜೀವನ ಪೂರ್ತಿ ಓದಿರೋದನ್ನು ಒಳ್ಳೆಯಲ್ಲಿ ಹುಣ್ಸೆಹಣ್ಣು ತೊಳೆದಂಗೆ ಆಗುತ್ತಲ್ವ. ಸಿಂಧುತ್ವ ಕೊಡ್ತಾ ಇಲ್ಲ. ಅವರ ಪರವಾಗಿ ನಾವು ಧ್ವನಿ ಎತ್ತಬೇಕಾಗಿದೆ. ಸಂಘಟನೆಗಳು ಅಂಥವ್ರ ಪರವಾಗಿ ಸಮುದಾಯದ ಅನೇಕ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾಯಿದೆ. ಮತ್ತು ST ಪಟ್ಟಿಯಲ್ಲಿರ್ತಕ್ಕಂಥ ಕುರುಬ ಸಮುದಾಯದ ವಿದ್ಯಾರ್ಥಿಗಳು ಓದೋರಿಗೆ ಸ್ಕಾಲರ್ಶಿಪ್ ಸಮಸ್ಯೆ ಆಗ್ತಾಯಿದೆ. ಅದರ ಪರವಾಗಿ ಮಾತಾಡಬೇಕಾಗಿತ್ತು. ರಾಜ್ಯದಲ್ಲಿ ಕುರುಬರ ಅಭಿವೃದ್ಧಿ ನಿಗಮ ಆಗಿಲ್ಲ. ಈಗ ಬಜೆಟ್ ಮಂಡಿಸ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು. ಅಭಿವೃದ್ಧಿ ನಿಗಮಕ್ಕಾಗಿ ಒತ್ತಾಯಿಸಬೇಕಾಗೈತಿ. ರಾಜ್ಯದಲ್ಲಿ ಏನಾಗಿದೆ ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತಿಯನ್ನು ಸರ್ಕಾರದ ವತಿಯಿಂದ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಮಾಡಬೇಕಂತ ರಾಜ್ಯಕ್ಕೆ ಒತ್ತಾಯಿಸಬೇಕಾಗಿದೆ. ಪ್ರಸ್ತುತ ದಿನಮಾನಗಳಲ್ಲಿ ಈಗ ಇರೋದು ಪ್ರಸ್ತುತ ಅಂತ ಇಲ್ಲಿ ಮಾಡಬೇಕಾದ್ರೆ ರಾಜ್ಯದಲ್ಲಿ ಹೋರಾಟ ಮಾಡೋದು ತಪ್ಪಲ್ಲ. ಈ ವಿಷಯಗಳ ಬಗ್ಗೆ ಮಾಡಿದ್ರೆ ತಪ್ಪೇನಿಲ್ಲ. ಈ ವಿಚಾರವನ್ನು ಮಾಡಬೇಕಾಗಿತ್ತು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದನ್ನು ಎಲ್ಲರಿಗೂ ತಿಳ್ಕೊಳ್ಬೇಕು. ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಈ ವಿಚಾರ ತಿಳ್ಕೊಳ್ಬೇಕು. ಯಾವುದಂದರೆ ಕೊನೆಯದಾಗಿ ರೇಣುಕಾಚಾರ್ಯ ಜಯಂತಿ ಅಂತ ಮಾಡಿದರು. ರೇಣುಕಾಚಾರ್ಯ ಎನ್ನುವುದು ಐತಿಹಾಸಿಕ ವ್ಯಕ್ತಿ ಅಲ್ಲ. ತಮಗೆಲ್ಲ ಗೊತ್ತಿರಲ್ಲ, ರೇಣುಕಾಚಾರ್ಯ ಅನ್ನೋದು ಐತಿಹಾಸಿಕ ವ್ಯಕ್ತಿ ಅಲ್ಲ. MM ಕಲಬುರ್ಗಿ ಅವರು ತಮ್ಮ ಲೇಖನಗಳಲ್ಲಿ ಕೂಡ ಹೇಳಿದ್ದಾರೆ. ಬಸವ ಮೀಡಿಯಾ ಅಂತ ಒಂದು ನ್ಯೂಸ್ ಕೂಡ ಸಿಗುತ್ತೆ, ಅದನ್ನು ನೋಡ್ರಿ ನೀವು, ಅದರಲ್ಲಿ ಕೂಡ ಸಿಗುತ್ತೆ. ಅಲ್ಲಿ ಆ್ಯಕ್ಚುಲಿ ಸತ್ಯ ಘಟನೆ ಏನಂದ್ರೆ, ರೇವಣಸಿದ್ಧರು ಅವರು ಕುರುಬ ಸಮುದಾಯದವರು ರೇವಣಸಿದ್ದೇಶ್ವರ ಜಯಂತಿಯನ್ನು ಸರ್ಕಾರದ ವತಿಯಿಂದ ಅದು ಮರುನಾಮಕರಣಗೊಳಿಸಬೇಕು. ರೇಣುಕಾಚಾರ್ಯ ಜಯಂತಿ ರದ್ದು ಮಾಡಂತ ಹೇಳ್ತಾ ಇಲ್ಲ. ರೇಣುಕಾಚಾರ್ಯ ಅನ್ನುವಂಥ ಹೆಸರನ್ನು ತೆಗೆದು ರೇವಣಸಿದ್ದೇಶ್ವರ ಅಂತ ದಾಖಲು ಮಾಡಬೇಕಾಗಿದೆ. ಯಾಕಂತಂದರೆ ರೇಣುಕಾಚಾರ್ಯ ಅನ್ನೋದು ಲಿಂಗದಲ್ಲಿ ಉದ್ಭವಿಸಿದ್ದಾರೆ ಅಂತ ಹೇಳ್ತಾರೆ. ಅದು ತಪ್ಪು ಮಾಹಿತಿ. ಇದು ಸರೂರು ಗುರುಪೀಠದ ಶರಭಾಯಿ ಮಹಾಸ್ವಾಮಿಗಳು ಕೂಡ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಮುದಾಯದ ಸಂಶೋಧಕರು, ಇತಿಹಾಸಕಾರರು, ಲಿಂಗದಳ್ಳಿ ಹಾಲಪ್ಪ ಸರ್ ಆಗಿರ್ಬೋದು, ಇತ್ತೀಚೆಗೆ ಕನಕಶ್ರೀ ಪ್ರಶಸ್ತಿ ಪಡೆದಿರತಕ್ಕಂಥ ಚಂದ್ರಕಾಂತ್ ಬಿಜ್ಜಿಯವರಿಗೆ ಅವರು ಕೂಡ ರೇವಣಸಿದ್ಧರ ಬಗ್ಗೆ ಭಾಳ ಅದ್ಭುತವಾದಂಥ ಸಂಶೋಧನೆ ಗ್ರಂಥ ಬರೆದಿದ್ದಾರೆ. ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಚಾನಲಲ್ಲೂ ಕೂಡ ಸಿಗುತ್ತೆ ಆ ರೇವಣಸಿದ್ಧರ ಬಗ್ಗೆ. ಆ ರೇವಣಸಿದ್ಧರ ಜಯಂತಿ ಬಗ್ಗೆ ಎಷ್ಟು ಜನ ಒತ್ತಾಯ ಮಾಡ್ತಾ ಇದ್ದಾರೆ, ಎಷ್ಟು ಸಂಘಟನೆಗಳು ಒತ್ತಾಯ ಮಾಡ್ತಾ ಇದ್ದಾವೆ. ಅದನ್ನು ರಾಜ್ಯಾದ್ಯಂತ ಅದನ್ನು ಆಚರಣೆ ಮಾಡಲಿಕ್ಕೆ ಎಷ್ಟು ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ. ಮುಖ್ಯಮಂತ್ರಿಗಳ ಗಮನಕ್ಕೆ ಎಷ್ಟು ಜನ ತಂದಿದ್ದಾರೆ. ರೇವಣಸಿದ್ಧರ ಬಗ್ಗೆ ಯಾಕೆ ಹೇಳಕತ್ತೀನಿ ಅಂತಂದ್ರೆ, ನಾವು ಹಾಲು ಮತದವರು. ಆ ಹಾಲು ಮತ ಅನ್ನೋ ಹೆಸರು ಬರಲಿಕ್ಕೆ ಕಾರಣ ಅಂತಂದರೆ ರೇವಣಸಿದ್ಧರು. ಇಡೀ ನಮ್ಮ ಹಾಲು ಮತ ಅನ್ನೋದು ಒಂದು ಧರ್ಮ. ಹಾಲು ಮತ ಧರ್ಮದ ಗುರುಗಳವರು ರೇವಣಸಿದ್ಧರನ್ನ ನಾವು ಹೈಜಾಕ್ ಮಾಡ್ತಾ ಇದ್ದಾರೆ ಬೇರೆಯವರು. ರೇವಣಸಿದ್ಧರ ವಿಚಾರದಲ್ಲಿ ಯಾಕೆ ಗಮನ ಹರಿಸ್ತಾ ಇಲ್ಲ. ST ಮೀಸಲಾತಿದ್ದು ಜಗದ್ಗುರುಗಳು ತಗೊಂಡಿದ್ದಾರೆ. ಅವ್ರು ಕರೆ ಕೊಟ್ಟಾಗ ನಾವು ಹೋರಾಟ ಮಾಡೋಣ. ದೆಹಲಿ ಮಟ್ಟದಲ್ಲಿ ಆಗುತ್ತೆ ಅದು. ಈಗ ರಾಜ್ಯದಲ್ಲಿ ಪ್ರಸ್ತುತ ST ಮೀಸಲಾತಿ ಹೋರಾಟದ ಅವಶ್ಯಕತೆ ಇಲ್ಲ. ಹೋರಾಟದ ಅವಶ್ಯಕತೆ ಇರೋದು ಯಾವುದಂತಂದರೆ, ಸಮುದಾಯದಲ್ಲಿ ಸಿಂಧುತ್ವ ಪ್ರಮಾಣ ಕೊಡ್ತಾ ಇಲ್ಲ ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಯಲ್ಲಿ. ಅದರ ಬಗ್ಗೆ ಗಮನ ಹರಿಸಬೇಕಾಗೈತಿ. ಈಗ ಮತ್ತೆ ಹೇಳ್ತಾ ಇದ್ದೀನಿ, ರೇಣುಕಾಚಾರ್ಯ ಜಯಂತಿ ಬದಲಾಗಿ ರೇವಣಸಿದ್ದೇಶ್ವರ ಜಯಂತಿ ಆಚರಣೆ ಮಾಡಬೇಕು. ರೇವಣಸಿದ್ದೇಶ್ವರರು ಕುರುಬರು ಅನ್ನೋದಕ್ಕೆ ಸಾಕಷ್ಟು ಮಾಹಿತಿಗಳದಾವೆ. ಅವ್ರು ರೇವಣಸಿದ್ದೇಶ್ವರ ತಂದೆ, ಇದನ್ನ ಎಲ್ಲರೂ ಗಮನ ಇಟ್ಟು ಕೇಳ್ರಿ. ದಯವಿಟ್ಟು ಬೇಕಾದ್ರೆ ಕಾಮೆಂಟ್ ಮಾಡಿ, ನಿಮ್ಗೆ ಗೊತ್ತಿರಲ್ಲ ಅಂದರೆ. ರೇವಣಸಿದ್ದೇಶ್ವರ ತಂದೆ ಶಾಂತಿಮಯ, ತಾಯಿ ಮಹಾದೇವಿ. ಓಕೆನಾ. ಈ ಒಂದು ಮಾಹಿತಿ ನಮ್ಗೆ ಶಾಸನಗಳು ಕೂಡ ಲಭ್ಯವಿದೆ. ಶಿರ್ವಾಳ ಎನ್ನುವಂಥ ಶಾಸನ ಇದೆ. ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಶಿರ್ವಾಳ ಎನ್ನುವಂಥ ಶಾಸನ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಆ ಶಾಸನ 12ನೇ ಶತಮಾನದಲ್ಲಿ ಬರುತ್ತೆ. 12ನೇ ಶತಮಾನದ ಉತ್ತರಾರ್ಧ ಭಾಗದಲ್ಲಿ ಬರುತ್ತೆ. ಇಷ್ಟೆಲ್ಲ ದಾಖಲೆಗಳಿದ್ದರೂ ಕೂಡ ನಾವು ರೇವಣಸಿದ್ಧರ ವಿಚಾರವನ್ನು ಯಾಕೆ ಅಲ್ಲಗಳಿತಾ ಇದ್ದೀವಿ? ರೇವಣಸಿದ್ಧರ ವಿಚಾರವನ್ನು ಮುನ್ನೆಲೆಗೆ ತರಬೇಕಲ್ಲ. ಸಮುದಾಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ನಂದು ಕರ್ತವ್ಯ, ನಿಮ್ಮೆಲ್ಲರದು ಕರ್ತವ್ಯ, ಎಲ್ಲರೂ ಸಂಘಟನೆಗಳು, ಗುರುಗಳು, ಎಲ್ಲರೂ ಒಂದು ಕರ್ತವ್ಯ. ಅಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡೋಣ. ಈಗ ಮೀಸಲಾತಿ ವಿಚಾರ ಈಗ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ರಾಜ್ಯದಲ್ಲಿ ಪ್ರಸ್ತುತ ಅವಶ್ಯಕತೆ ಇಲ್ಲ ಈ ಮೀಸಲಾತಿ ಹೋರಾಟ. ಕೇಂದ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಈಗ ಅವಶ್ಯಕತೆ ಇಲ್ಲ. ಕೇಂದ್ರ ಮಟ್ಟದಲ್ಲಿ ಹೋರಾಟದ ಅವಶ್ಯಕತೆ ಇದೆ. ಅದು ಜಗದ್ಗುರುಗಳು ಕರೆ ಕೊಟ್ಟಾಗ ನಾವೆಲ್ಲರೂ ಕೂಡ ಹೋಗೋಣ. ಯಾಕಂತಂದ್ರೆ ಜಗದ್ಗುರುಗಳು ಎಲ್ಲರ ಮನೆಗೆ ಬಂದು ಹೋರಾಟದ ಬನ್ನಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅವರು ಒಂದು ಕರೆ ಕೊಟ್ಟಾಗ ನಾವೆಲ್ಲ ಸಾಮಾಜಿಕ ಜಾಲತಾಣಗಳು, ಸಂಘಟನೆಗಳು ಒಗ್ಗಟ್ಟಾಗಿ ಅವರ ನೇತೃತ್ವದಲ್ಲಿ ಹೋದರೆ ಖಂಡಿತ ನಮಗೆ ನ್ಯಾಯ ಸಿಗುತ್ತದೆ. ಮತ್ತು ಈ ಒಂದು ವಿಚಾರವನ್ನು ಹೇಳಲೇಬೇಕು. ತುಂಬ ಜನ ಲೈವ್ ಇದ್ದೀರಾ. ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು, ನಾನು ಕೊನೆಯದಾಗಿ ಅವ್ರನ್ನ ಭೇಟಿಯಾದಂಥ ಸಮಯದಲ್ಲಿ ST ಮೀಸಲಾತಿ ವಿಚಾರ ಬಗ್ಗೆ ಮಾತಾಡ್ತಾ ಇದ್ದರು. ಅವ್ರದ್ದು ST ಮೀಸಲಾತಿ ವಿಚಾರ ಸ್ಪಷ್ಟವಾಗಿ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದರು ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳು, ತಿಂತಣಿ ಬ್ರಿಡ್ಜ್ ಕಲಬುರಗಿ ವಿಭಾಗದವರು. ಅವ್ರದ್ದು ಫೇಸ್ಬುಕ್ ಖಾತೆಯಲ್ಲಿ ಹೋಗಿ ಬೇಕಾದ್ರೆ ಚೆಕ್ ಮಾಡಿರಿ ನೀವು. ಬೀದರ್, ಕಲಬುರಗಿ, ಯಾದಗಿರಿಯ ಈ ಒಂದು ಕುರುಬ ಸಮುದಾಯಕ್ಕೆ ST ಮೀಸಲಾತಿ ಬಗ್ಗೆ ಅವರೊಂದು ಆರ್ಟಿಕಲ್ ಕೂಡ ಇದೆ. ಅವರು ಕೊನೆಯದಾಗಿ ತಾಲೂಕು ಮಟ್ಟದಲ್ಲಿ ಎಲ್ಲ ಜಾಗೃತಿ ಮೂಡಿಸಿದ್ದಾರೆ. ಈಗ ಹೊಸದಾಗೇನಿಲ್ಲ. ಈಗೇನು ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಗಳಲ್ಲಿ ಐತಲ್ಲ, ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹಾಲು ಮತ್ತು ಕುರುಬ ಸಮುದಾಯದ ಬಂಧುಗಳಿಗೆ ಇದು ಮಾಹಿತಿ ಗೊತ್ತಿದೆ. ಪ್ರತಿಯೊಂದು ತಾಲೂಕದ ಮಟ್ಟದ ಹೋರಾಟದಲ್ಲಿ ಭಾಗವಹಿಸಿದ್ರು. ನಾನು ಕೂಡ ಸುರಪುರದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಸ್ವಾಮೀಜಿಯವರು ಕೂಡ ಇದ್ದರು. ನಾನು ಕೂಡ ಮೀಸಲಾತಿ ಹೋರಾಟದ ಬಗ್ಗೆ ಅಲ್ಲಿ ಮಾತಾಡಿದ್ದೆ ವೇದಿಕೆ ಮೇಲೆ. ಅಲ್ಲಿ ಶ್ರೀ ನಿಖಿಲ್ ವಿ ಶಂಕರ್ ಅವರು, ರಾಜ್ಯ ಕಾಂಗ್ರೆಸ್ ಉಪಾಧ್ಯಕ್ಷರು, ನಮ್ಮ ಸಮುದಾಯದವರು, ಅವರು ಕೂಡ ಮಾತಾಡಿದರು.
ಈಗಾಗಲೇ ತಾಲೂಕು ಮಟ್ಟದಲ್ಲಿ ಜಾಗೃತಿ ಸಮಾವೇಶವನ್ನು ಶ್ರೀ ಸಿದ್ದರಾಮನಾಥಪುರಿ ಮಹಾಸ್ವಾಮಿಗಳು ಮಾಡಿ ಮುಗಿಸಿದ್ದಾರೆ. ಎಲ್ಲ ತಾಲೂಕುಗಳಲ್ಲಿ ಮಾಡಿ ಮುಗಿಸಿದ್ದಾರೆ ಸ್ವಾಮಿಗಳು. ಈಗ ಪ್ರಸ್ತುತ ಹೋರಾಟದ ಅವಶ್ಯಕತೆ ರಾಜ್ಯದಲ್ಲಿ ಇಲ್ಲ. ಸ್ವಾಮೀಜಿಯವರು ಅವ್ರ ಗಮನಕ್ಕೆ ತಂದು ಮಾಡೋದು ಒಳ್ಳೆಯದನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಇಷ್ಟೊತ್ತು ನನಗೆ ಗೊತ್ತಿರುವಂಥ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ. ಇನ್ನು ಮೀಸಲಾತಿ ಯಾವಾಗ ಸಿಗುತ್ತದಂತ ತುಂಬ ಜನ ಕೇಳ್ತಾಯಿದ್ರು. ವಾಟ್ಸಪ್ ಗ್ರೂಪಲ್ಲಿ ಓಡಾಡ್ತಾ ಇದೆ. ನೋಡಿರಿ, ಮೀಸಲಾತಿಗೆ ಒಂದು ನಿಗದಿತ ಸಮಯ ಇಲ್ಲ. ಸ್ಪಷ್ಟವಾಗಿ ಹೇಳೋದಾದರೆ ನಿಗದಿತ ಸಮಯ ಇಲ್ಲ. ಯಾಕೆ ಅಂತಂದರೆ ರಾಜ್ಯ ಸರ್ಕಾರದಿಂದ ಕುಲಶಾಸ್ತ್ರೀಯ ಅಧ್ಯಯನ ಕೇಂದ್ರಕ್ಕೆ ಶಿಫಾರಸ್ಸಾದಾಗ RGI ಅದನ್ನು ಸ್ಪಷ್ಟವಾಗಿ ಈ ಒಂದು ಸಮುದಾಯ ST ಪಟ್ಟಿಗೆ ಸೇರ್ಪಡೆ ಆಗೋಕ್ಕೆ ಅರ್ಹತೆ ಇದೆಯೋ ಇಲ್ಲ ಅಂತ ಅದು ಚೆಕ್ ಮಾಡ್ತದೆ. ಅದ್ರ ಪ್ರಕಾರ ನಾವು ಅರ್ಹತೆ ಹೊಂದಿದ್ದೀವಿ ಅಂತಂದ್ರೆ ಕೇಂದ್ರ ಸರ್ಕಾರ ST ಸೇರ್ಪಡೆ ಮಾಡಬೇಕಾಗತ್ತೆ. ಇಷ್ಟೊಂದು ಇಷ್ಟೊಂದು ಪ್ರಕ್ರಿಯೆ ಅದಾವೆ. ಅದು ಆಗಬೇಕಾಗಿತ್ತು ಅಂದ್ರೆ ಭಾಳಷ್ಟು ಸಮಯ ಹಿಡಿತದೆ, ದೀರ್ಘವಾಗಿರ್ತದೆ. ಸಡನ್ಲಿ ಇದೇ ದಿನ ಇಂಥದೇ ವಾರ, ಇಂಥದೇ ತಿಂಗಳು, ಇಂಥ ವರ್ಷ ಆಗುತ್ತಂತ ಸ್ಪಷ್ಟವಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕ್ವಶನ್ ಹಾಕಿದ್ದಾರೆ, ಒಂದಿಷ್ಟು ಜನ ಕ್ವಶನ್ ಮಾಡಿದ ಪ್ರಶ್ನೆಗಳನ್ನು ಕಾಮೆಂಟ್ ಮಾಡಿದ್ದಾರೆ. ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೋಡೋಣ. ಫಸ್ಟ್, ಅಟ್ರಾಸಿಟಿ ಕೇಸ್ ಪ್ಲೀಸ್ ಯೂಸ್ ದ ಆಗಬೇಕು, ಹಾಗೆ ಮಾಡಿ ಸರ್. ಅಟ್ರಾಸಿಟಿ ಕೇಸು ತುಂಬ ಜನರ ಮೇಲೆ ನಮ್ಮ ಕರ್ನಾಟಕದಲ್ಲಿ ದಾಖಲಾಗ್ತಾ ಇದೆ. ಮೊನ್ನೆ ಕೂಡ ಒಬ್ಬರು ಸ್ನೇಹಿತರು ಬಾಗಲಕೋಟೆಯವರು ಜೊತೆಗೆ ರಾಯಚೂರಿನವರು ಮತ್ತು ಒಂದೇ ಕುಟುಂಬದಲ್ಲಿ 26 ಜನರ ಮೇಲೆ ಅಟ್ರಾಸಿಟಿ ಕೇಸ್ ಆಗೈತಂತ್ರಿ. ತುಂಬ ನೋವಿನಿಂದ ಹೇಳ್ತಿದ್ರು, ಸರ್ ನನಗೆ ST ಮೀಸಲಾತಿ ಬೇಕು ಸರ್, 26 ಜನ ಮೇಲೆ ಅಟ್ರಾಸಿಟಿ ಕೇಸ್ ಆಗೈತಂತ್ರಿ. ಒಂದೇ ಕುಟುಂಬದ 26 ಜನರ ಮೇಲೆ. ಅವ್ರು ಹೆಂಗೆ ಬದುಕಬೇಕು ರೀ? ನಮ್ಗೆ ಯಾವ ಉದ್ಯೋಗ ಬೇಡ ಸರ್, ST ಕೊಟ್ರೆ ನಮ್ಗೆ ಯಾವ ಉದ್ಯೋಗನೂ ಬೇಡ, ಅಟ್ರಾಸಿಟಿಯಿಂದ ಮುಕ್ತಿ ಕೊಡಿಸಿ ಅಂತೇಳಿ ಕಾಮೆಂಟ್ ಮಾಡಿದರು. ಇಷ್ಟು ನೋವಿನಿಂದ ಹೇಳ್ತಾ ಇದ್ದಾರೆ ನೋಡಿರಿ. 26 ಜನರ ಮೇಲೆ ಒಂದೇ ಕುಟುಂಬದ ಮೇಲೆ ಸುಳ್ಳು ಪ್ರಕರಣ ದಾಖಲಾದ್ರೆ ಅವ್ರ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿಬೇಕಿಲ್ರಿ. STಗೆ ಸೇರ್ಪಡೆ ಆಯಿತು ಅಂತಂದರೆ ಇದು ತುಂಬ ಜನರಿಗೆ ಇದು ಗೊತ್ತಿಲ್ಲ. ST ಆಯಿತು ಅಂದರೆ ಆಟೋಮೆಟಿಕ್ ನಮ್ಮ ಸಮುದಾಯ ಏನಾಗುತ್ತೆ ಅಂದರೆ ಅಟ್ರಾಸಿಟಿ ವ್ಯಾಪ್ತಿಗೆ ಬರುತ್ತೆ. ನಮ್ಮ ಜಾತಿನಿಂದನೇ ದಾಖಲಾಗಲ್ಲ. ಇದು ಗೊತ್ತಿರಲಿ ಈ ಮಾಹಿತಿ. ಏನಾಗಿತ್ತು ಅಂತಂದರೆ ಸಿದ್ದರಾಮಯ್ಯನವರು ಮೊದಲ ಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ ಮುಖ್ಯಮಂತ್ರಿ ಆಗಿದ್ರಲ್ಲ, ಅದೇ ಸಮಯದಲ್ಲೇ ಹಾಲುಮತ ಮಹಾಸಭಾ ತಂಡದಿಂದ ಏನು ಮಾಡಿದ್ರು ಅಂದರೆ ರಾಜು ಮೌರ್ಯ ಅವರೇ ನೇರವಾಗಿ ಸಿದ್ದರಾಮಯ್ಯನವರ ಹತ್ರ, ರಾಜು ಮೌರ್ಯ ಆಗಿರ್ಬೋದು, ರುದ್ರಣ್ಣ ಗುಳುಗುಳಿ ಆಗಿರ್ಬೋದು, ಬೇರೆ ಸಂಘಟನೆ ಈ ಥರ ಎಲ್ಲರೂ ಸೇರಿಕೊಂಡು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದರು. ಕುರುಬರ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ದೌರ್ಜನ್ಯ ಆಗ್ತಾಯಿದೆ, ಇದಕ್ಕೊಂದು ಪರಿಹಾರ ಏನಾದರೂ ಪರಿಹಾರ ಮಾಡಿರಿ ಅಂದಾಗ ಅವಾಗ ಮುಖ್ಯಮಂತ್ರಿಗಳು ಕಾಂತರಾಜ್ ಅವರಿಗೂ ಕೂಡ ಸೂಚಿಸಿದರು ಇದನ್ನು ಅಟ್ರಾಸಿಟಿ ವ್ಯಾಪ್ತಿಗೆ ತರಬೇಕಂತ. ಅಂದರೆ ಕುರುಬ ಅಥವಾ ಕೆಟ್ಟದಾಗ ಏನಾದರೂ ಬೈದರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ. ಅದಕ್ಕೆ ಕುರುಬರಿಗೋಸ್ಕರ ಆ ಒಂದು ಅಟ್ರಾಸಿಟಿ ವ್ಯಾಪ್ತಿಗಳಿಗೆ ತರಬೇಕಂತ ಪ್ರಯತ್ನ ಮಾಡಿದರು. ಆದರೆ ಕೊನೆಯವರೆಗೂ ಕಾಂತರಾಜ್ ಅವರು ಅದಕ್ಕೆ ಸ್ಪಂದನೆ ಮಾಡಲಿಲ್ಲ ಅಂತ. ಅದು ತುಂಬ ನೋವಿನ ಸಂಗತಿ. ನೋಡ್ರಿ, ನಮ್ಮವರು ಇದ್ರೂ ಕೂಡ ಆಗಲಿಲ್ಲ. ತುಂಬ ನೋವಿನ ಸಂಗತಿ ಅದು. ಅಟ್ರಾಸಿಟಿ ವ್ಯಾಪ್ತಿಗೆ ಅವಾಗೇ ಬರಬೇಕಾಗಿತ್ತು, ಬರಲಿಲ್ಲ. ಈಗ ಒಂದು ವೇಳೆ STಗೆ ಸೇರ್ಪಡೆ ಆದರೆ ಖಂಡಿತ ಅಟ್ರಾಸಿಟಿ ವ್ಯಾಪ್ತಿಗೆ ಬರುತ್ತೆ. ಮತ್ತು ಕೆಳಗಡೆ ಕಾಮೆಂಟ್ ಮಾಡಿದ್ದಾರೆ, ಬ್ರದರ್ ಚನ್ನೋಕೆ ವಿರೂಪಾಕ್ಷಪ್ಪ ನಿಮ್ಮ ಸಿಂಧನೂರು. ಹೌದು ಬ್ರದರ್, ಸಿಂಧನೂರು ಅವರು ವಿರೂಪಾಕ್ಷಪ್ಪ ಸರ್ ಕೂಡ ಅವರು ಇವ್ರ ಜೊತೆ ಜಗದ್ಗುರುಗಳ ಜೊತೆ ಇತ್ತೀಚೆಗೆ ಕೇಂದ್ರಕ್ಕೆ ನಿಯೋಗ ಹೋಗಿತ್ತು. ಇಲ್ಲಿ ಕಾಮೆಂಟ್ ಮಾಡಿದ್ದಾರೆ ವಾತ್ಸಲಟ್ಟಿ ಅವರು. ಇನ್ ದ ಕರೆಂಟ್ ಸಿಚುವೇಶನ್ ದೇರ್ ಈಸ್ ನೋ ನೀಡ್ ಫೈಟ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಸರ್. ಇಫ್ ದೇರ್ ಎ ಫೈಟ್ ಇಟ್ ಶುಡ್ ಬಿ ಡನ್ ಎಟ್ ದ ಡೆಲ್ಲಿ ಲೆವೆಲ್. ದಿಸ್ ಈಸ್ ಮೈ ಒಪಿನಿಯನ್. ಎಸ್ ಬ್ರದರ್, ನೀವು ಹೇಳೋದು ವಾಸು ಅವರೇ, ನೀವು ಹೇಳೋದು ಸರಿ ಇದೆ. ನೀವೇನು ಹೇಳ್ತಾ ಇದ್ದೀರಿ ಅಂದ್ರೆ ಪ್ರಸ್ತುತ ಸನ್ನಿವೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ST ಹೋರಾಟದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರಿ. ಒಂದು ವೇಳೆ ಹೋರಾಟ ಮಾಡೋದಾದ್ರೆ ದೆಹಲಿ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳ್ತಿದ್ರಿ. ಇದು ಸತ್ಯ ಇದೆ. ಇಷ್ಟೊತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಇದನ್ನು ತುಂಬ ಜನಕ್ಕೆ ಅರ್ಥ ಆಗ್ತಿಲ್ಲ. ಅದೇ ನಮ್ಮದು ಒಂದು ಸಮಸ್ಯೆ. ಇಷ್ಟು ನಮ್ಮ ವಿಚಾರಗಳನ್ನು ಹಂಚ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಇವತ್ತು ಭಾಳ ನೋವಿನ ಸಂಗತಿ ಏನಂದರೆ, ನಿನ್ನೆ ದಿನ ರಾತ್ರಿ ಇದನ್ನೆಲ್ಲ ತಿಳ್ಕೊಳ್ಬೇಕು. ಸಂಗೊಳ್ಳಿ ರಾಯಣ್ಣನ ಒಂದು ವಿಗ್ರಹಕ್ಕೆ, ಅವರ ಒಂದು ಪ್ರತಿಮೆಗೆ ಮಚ್ಚೆ ಅನ್ನುವಂಥ ಗ್ರಾಮ, ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಮಚ್ಚೆ ಅನ್ನುವಂಥ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಗೆ ಒಂದು ಕಪ್ಪು ಮಸಿ ಬಳದಿದ್ದಾರೆ. ಇದು ನೋವಿನ ಸಂಗತಿ. ಅದಕ್ಕೋಸ್ಕರ ಸಮುದಾಯದವರು ಯಾವುದೇ ಒಂದು ಊರಿನಲ್ಲಿ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನು ಮಾಡಿದಂಥ ಸಮಯದಲ್ಲಿ ಪ್ರತ್ಯೇಕವಾಗಿ ಒಂದು ಕಡ್ಡಾಯವಾಗಿ CC ಕ್ಯಾಮ್ರಾ ಹಾಕುವಂಥ ಪ್ರಯತ್ನ ಮಾಡಿರಿ. ಮತ್ತು ಪ್ರತಿಮೆಯನ್ನು ಸ್ಥಾಪನೆ ಮಾಡುವಂಥ ಆ ಒಂದು ಸ್ಥಳಕ್ಕೆ ನವೀಕರಣ ಮಾಡುವಂಥ ಸಮಯದಲ್ಲಿ ಆ ಸಂಬಂಧಪಟ್ಟ ಇಲಾಖೆಗೆ ಪತ್ರವನ್ನು ತೆಗೆದುಕೊಂಡೋಗಿ ಪರವಾನಗಿ ಪಡ್ಕೊಡ್ರಿ. ಅಂದ್ರೆ ಅಲ್ಲಿ ಜಾಗಕ್ಕೆ ಪರ್ಮಿಷನ್ ತಗೊಳ್ರಿ. ಪರ್ಮಿಷನ್ ತೊಗೊಂಡು ಪ್ರತಿಮೆ ನಿರ್ಮಾಣ ಮಾಡಿರಿ. ಸರ್ಕಲ್ಗಳನ್ನ ಮಾಡುವಂಥ ಸಮಯದಲ್ಲಿ ಪರ್ಮಿಷನ್ ತೊಗೊಂಡು ಮಾಡಿರಿ. ಇಲ್ಲ ಅಂತಂದ್ರೆ ಆ ಒಂದು ಪ್ರತಿಮೆ ಮಾಡಿದಾಗ ಆ ಪ್ರತಿಮೆಯನ್ನು ಕಿತ್ತಾಕುವಂಥ ಸಾಧ್ಯತೆಗಳಿರ್ತವೆ. ರಾಜ್ಯದಲ್ಲಿ ಇದು ನೋಡಿದಿರಿ. ಅದಕ್ಕೋಸ್ಕರ ಆ ಪ್ರತಿಮೆ ಕಿತ್ತಾಕಬಾರ್ದಿಂದ ಸರ್ಕಾರದ ವತಿಯಿಂದ ಪರ್ಮಿಷನ್ ತೆಗೆದುಕೊಂಡು ಆ ಪ್ರತಿಮೆ ಸಂಗೊಳ್ಳಿ ರಾಯಣ್ಣಂದ ಆಗಿರ್ಬೋದು, ಕನಕದಾಸರು, ಯಾರದೇ ನಮ್ಮ ಸಮುದಾಯದ ಮೇರೆ ವ್ಯಕ್ತಿಗಳ ಪ್ರತಿಮೆ ನಿರ್ಮಾಣ ಮಾಡುವಂಥ ಸಮಯದಲ್ಲಿ ಅಲ್ಲಿ ಸಂಬಂಧಪಟ್ಟಂಥ ಇಲಾಖೆಯಿಂದ ಪರ್ಮಿಷನ್ ತೆಗೆದುಕೊಂಡು ಆ ಪ್ರತಿಮೆ ನಿರ್ಮಾಣ ಮಾಡಿರಿ. ಜೊತೆಗೆ ಕಡ್ಡಾಯವಾಗಿ CC ಕ್ಯಾಮ್ರಾ ಹಾಕ್ರಿ. ಯಾಕಂತಂದ್ರೆ ಹೇಳ್ತಾ ಇದ್ದೀನಲ್ಲ, ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಮಚ್ಚೆ ಅನ್ನುವಂಥ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗೆ ಅವರು ಈ ದುಷ್ಕರ್ಮಿಗಳು ಯಾರು ಒಂದಿಷ್ಟು ಜನ ಮಸಿ ಬೆಳೆಯುವಂಥ ಕೆಲಸ ಮಾಡಿದ್ದಾರೆ. ಅವರು ಆ್ಯಕ್ಚುಲಿ ನಮ್ಮ ದೇಶದವರು ಅನ್ನೋದಕ್ಕೆ ನಾಚಿಕೆ ಆಗಬೇಕು ಅವರಿಗೆ. ಒಬ್ಬ ದೇಶದ ಪ್ರೇಮಿ, ಅಪ್ಪಟ್ಟ ಹೋರಾಟಗಾರ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ವ್ಯಕ್ತಿಯ ಮೇಲೆ ಈ ವ್ಯಕ್ತಿಯ ಒಂದು ಪ್ರತಿಮೆಗೆ ಈ ಥರ ಮಾಡ್ತಾರೆ ಅಂದ್ರೆ ಅವರು ಭಾರತೀಯರಾಗಿ ಇರಲಿಕ್ಕೆ ಅವರು ಯೋಗ್ಯರಲ್ಲ ಅಂತ ಹೇಳ್ತೀನಿ. ಯಾಕಂತಂದ್ರೆ ಅವ್ರಿಗೆ ಈ ಮಾತನ್ನು ಅನ್ಬಾರ್ದು. ಆದ್ರೆ ನಾನು ಹಾಕತ್ತೀನಿ. ಯಾಕಂತಂದ್ರೆ ನೋವಾಗುತ್ತೆ ತುಂಬ. ಅವರೆಲ್ಲ ಬ್ರಿಟಿಷರು ಕೊಟ್ಟಿದ್ದವರ ಇರ್ಬೋದೇನೋ.
ತುಂಬ ನೋವಾಗುತ್ತೆ. ಯಾಕಂತಂದರೆ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ವ್ಯಕ್ತಿಗೆ ಈ ಥರ ನೋವು ಮಾಡ್ತಾರಪ್ಪ ಅಂತಂದ್ರೆ, ಆ ವ್ಯಕ್ತಿಯ ಪ್ರತಿಮೆಗೆ ಈ ಥರ ಒಂದು ಮಸಿ ಬಳಿಯುವ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರಿಗೆ ಬ್ರಿಟಿಷರ ರಕ್ತನೇ ಹರಿತಾ ಇದೆ ಅಂತ ಅನಿಸುತ್ತೆ ಅವ್ರ ಮೈಯಲ್ಲಿ, ಅಲ್ವಾ ಬಂಧುಗಳೇ? ನಿಜ ಅಲ್ವಾ? ಈ ಥರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕಡ್ಡಾಯವಾಗಿ ಒಂದು ಯಾವುದೋ ಪ್ರತಿಮೆ ಮಾಡಬೇಕಾಗಿತ್ತಂದ್ರೆ ಅಲ್ಲಿ ಎಲ್ಲರೂ ಏನು ಮಾಡಬೇಕಾಗಿತ್ತಂತಂದರೆ, ಆ ಸಮಯದಲ್ಲಿ ನೀವು ಎಲ್ಲರೂ ಆ ಒಂದು ಪರ್ಮಿಷನ್ ತೆಗೆದುಕೊಂಡು ಅನಂತರ ಎಲ್ಲರೂ ಆ ಪ್ರತಿಮೆ ಸ್ಥಾಪನೆ ಮಾಡಿರಿ. ಕಡ್ಡಾಯವಾಗಿ CC ಕ್ಯಾಮ್ರಾ ಬಳಕೆ ಮಾಡಿದರೆ ಒಳ್ಳೆಯದು. ದ ಟ್ರೈಬಲ್ ಪೀಪಲ್ ಆಫ್ ಹಾಗಾದರೆ ಆರ್ ವೆರಿ ಪ್ರೌಡ್ ಆಫ್ ದಿಯರ್ ಅಚೀವ್ಮೆಂಟ್. VDSSP ಅನ್ನೋರು ನೇಮ್ ಗೊತ್ತಿಲ್ಲ ರೀ ನಿಮ್ಮದು. ಅದು ನಡೀತಾ ಇದೆ. ನಮ್ಮದು ಕುರುಬ ಸಮುದಾಯ ಮೂಲತಃ ಬುಡಕಟ್ಟು ಸಮುದಾಯ. ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ತುಂಬ ಕಲೆ ಹಾಕಿದ್ದೀನಿ. ಯಾವ ಒಂದು ಸಮಯದಲ್ಲಿ ಕುರುಬರು ಎಷ್ಟು ಇದ್ದರು, ಇಸ್ವಿ ಸಮೇತ ಸಂಸತ್ನ ಇದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಾನು ಕಲೆ ಹಾಕಿದ್ದೇನೆ. ಅದನ್ನು ವೆಬ್ಸೈಟ್ನಲ್ಲಿ ಪ್ರಿಂಟೌಟ್ ಕೂಡ ತೆಗೆದುಕೊಂಡಿದ್ದೀನಿ. ನಮ್ಮ ಸಮುದಾಯದ ಲಕ್ವಳ್ಳಿ ಮಂಜುನಾಥ್ ಅಂತ ಅಡ್ವೊಕೇಟ್ ಇದ್ದಾರೆ, ಹೈಕೋರ್ಟ್ ವಕೀಲರು, ಅವ್ರಿಗೂ ಕೂಡ ಅದನ್ನು PDF ಕಳಿಸಿದ್ದೀನಿ. ಅದರ ಮಾಹಿತಿ ಆಧಾರದ ಮೇಲೆ ನಾನು ಮುಂದೆ ನೆಕ್ಸ್ಟ್ ವಿಡಿಯೋವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಒಂದಿಷ್ಟು ಸಂಬಂಧಪಟ್ಟಂಥ ಹಳೆ ಡಾಕ್ಯುಮೆಂಟ್ಸ್ ಕೂಡ ನಾನು ಕಲೆಕ್ಟ್ ಮಾಡಿದ್ದೀನಿ. ST ಮೀಸಲಾತಿ ವಿಚಾರವನ್ನು, ಯಾವ ಸಮಯದಲ್ಲಿ ನಾವು ಎಷ್ಟು ಇದ್ವಿ ಅನ್ನೋದ್ರ ಬಗ್ಗೆ. ಮತ್ತು ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತೀನಿ. ಮತ್ತೆ ಒಂದು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ರಾಜ್ಯದಲ್ಲಿ ಪ್ರಸ್ತುತ ST ಮೀಸಲಾತಿಗೆ ಸಂಬಂಧಪಟ್ಟಂತೆ ಹೋರಾಟದ ಅವಶ್ಯಕತೆ ಇಲ್ಲ. ಜಾಗೃತಿ ಮೂಡಿಸುವುದು ಈ ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರತಿಯೊಂದು ತಾಲೂಕಿನಲ್ಲಿ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಮಾಡಿದ್ದಾರೆ. ನಾನೇ ಕೂಡ ಸಕ್ರಿಯವಾಗಿ ಆ ಒಂದು ಸಮಾವೇಶದಲ್ಲಿ, ಆ ಒಂದು ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೇನೆ. ಸ್ವಾಮೀಜಿಯವರು ಮಾಡೋಗಿದ್ದಾರೆ. ಅನಂತರ ಈಗ ಮಾಡಬೇಕಾಗಿದ್ದು ಏನಂತಂದ್ರೆ, ಸ್ವಾಮೀಜಿಯವರ ಕನಸನ್ನು ಈಡೇರಿಸುವಂಥ ಕೆಲಸ ನಮ್ಮ ಸಮುದಾಯದ ಮೇಲೆ ಮತ್ತು ಜಗದ್ಗುರುಗಳ ಮೇಲೆ ಇದೆ. ಖಂಡಿತ ಒಂದು ST ಸೇರುತ್ತಾ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಇರೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನಾದರೂ ಡೌಟ್ಸು ಅಥವಾ ಪ್ರಶ್ನೆ ಕೇಳೋದಿತ್ತಂದ್ರೆ ಈ ವಿಡಿಯೋ ಎಂಡ್ ಆಗುತ್ತೆ, ಅಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕ್ರಿ. ನೆಕ್ಸ್ಟ್ ವಿಡಿಯೋ ಮಾಡುವಾಗ ನಿಮ್ಮ ಕಾಮೆಂಟಿಗೆ ನಾನು ಉತ್ತರ ಕೊಡ್ತೀನಿ. ವಿಡಿಯೋ ಲೈವ್ ಬಂದಂಥ ಸಮಯದಲ್ಲಿ ಸಾಧ್ಯವಾದಷ್ಟು ಎಲ್ಲ ನಮ್ಮ ಕಮ್ಯುನಿಟಿಯವರಿಗೆ ಲೈವನ್ನು ಶೇರ್ ಮಾಡಿರಿ, ಅವರು ಕೂಡ ಜಾಯಿನ್ ಆಗ್ತಾರೆ. ಏನಾದರೂ ಇಲ್ಲಿ ಕಾಮೆಂಟ್ ಮೂಲಕ ಪ್ರಶ್ನೆ ಕೇಳಿದರೆ ಅವರಿಗೆ ನಾನು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಧನ್ಯವಾದ ಹೇಳ್ತಾನೆ. ಎಲ್ಲರಿಗೂ ಜೈ ರಾಯಣ್ಣ, ಜೈ ರೇವಣಸಿದ್ದೇಶ್ವರ. ಪ್ರತಿಯೊಬ್ಬರು ರೇವಣಸಿದ್ದೇಶ್ವರ ಜಯಂತಿಯನ್ನು ಆಚರಣೆ ಮಾಡೋಣ. ಇದನ್ನು ರೇವಣಸಿದ್ದೇಶ್ವರ ಬಗ್ಗೆ ಎಲ್ರಿಗೂ ತಿಳಿಸ್ರಿ. ರೇವಣಸಿದ್ದೇಶ್ವರರು ಲಿಂಗದಲ್ಲಿ ಉದ್ಭವಿಸಿಲ್ಲ. ಅವರ ತಂದೆ ಏನಪ್ಪ ಅಂದರೆ ಶಾಂತಿಮಯ ದೇವಂಗಳ ಅಂತೇಳಿ ಪುತ್ರ ಅಂತೇಳಿ ಶಾಸನದಲ್ಲಿ, ಶಿರ್ವಾಳ ಶಾಸನದಲ್ಲಿ ಲಭ್ಯವೈತಿ. ಶಾಪುರ ತಾಲೂಕು ಶಿರ್ವಾಳ ಶಾಸನದಾಗನೇ ಇದನ್ನು ತಿಳ್ಕೊಡ್ರಿ. ಎಲ್ಲರೂ ಕೂಡ ಲಿಂಗದಲ್ಲಿ ಹುಟ್ಟಿಲ್ಲ ರೇವಣಸಿದ್ದೇಶ್ವರರು. ಅವ್ರ ಜನ್ಮಸ್ಥಳ ಸರೂರು, ವಿಜಯಪುರ ಜಿಲ್ಲೆ ಮುದ್ದೇಬೇಳೆ ತಾಲೂಕಿನ ಸರೂರು. ಅವರ ಇಡೀ ಭಾರತ ದೇಶದ ಕುರುಬರ ಮೂಲ ಗುರುಪೀಠ ಅದು. ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ರೇವಣಸಿದ್ದೇಶ್ವರ ಜಯಂತಿಯನ್ನು ಪ್ರತಿದಿನ ನಾವು ಈಗ ಆಚರಣೆ ಮಾಡಲಿಕ್ಕೆ ಎಲ್ಲ ಕಡೆ ಒಂದು ಪ್ರಚಾರ ಮಾಡೋಣ. ಎಲ್ಲರೂ ಕೂಡ ರೇವಣಸಿದ್ದರ ಬಗ್ಗೆ ತಿಳ್ಕೊಳ್ರಿ. ರೇಣುಕಾಚಾರ್ಯ ಅನ್ನುವಂಥ ಹೆಸರನ್ನು ಬಳಕೆಯನ್ನು ಬಿಟ್ಟು ನಾವು ರೇವಣಸಿದ್ದೇಶ್ವರ ಅಂತ ಬಳಸೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ.